ಇದೊಂದು ಹೈ ಪ್ರೋಟೀನ್ ಪಲ್ಯ ಅಂತಲೇ ಹೇಳ್ಬೋದು. ಚಪಾತಿ ಜೊತೆ ಪರೋಟದ ಜೊತೆ ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಹೋಟೆಲಿಗೆ ಹೋಗಿ ಈ ಪಲ್ಯನ ತೊಗೊಂಡು ತಿನ್ನೋ ಬದಲು ಸುಲಭವಾಗಿ ಮನೇಲಿ ಈ ಪಲ್ಯನ ಮಾಡ್ಕೋಬೋದು. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗಾದರೆ ತಡೆಯೋಕ್ಕೆ ಈ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇವತ್ತು ನಾನು ಮಾಡ್ತಿರೋ ಪಲ್ಯ ಕಾಜು ಮಸಾಲ. ತುಂಬ ಸುಲಭವಾಗಿ ಈ ಪಲ್ಯನ ಮನೇಲೇ ಮಾಡ್ಕೋಬೋದು. ಏನಿಲ್ಲ, ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಗೋಡಂಬಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸಣ್ಣದಾಗಿ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದವಾಗಿ ಹೆಚ್ಚಕೊಂಡಿದ್ದೀನಿ. ಅದನ್ನು ಕೂಡ ಈ ನೀರಿನಲ್ಲೇ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಈರುಳ್ಳಿ ಮತ್ತು ಗೋಡಂಬಿ ಎರಡು ಕೂಡ ಮಿದುವಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 20 ನಿಮಿಷ ಆದರೂ ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ ನಂತರ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬೆಂದಿದೆ ಅಂತ. ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಈ ರೀತಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ರೀತಿ ನೀರಿನಲ್ಲಿ ಬೆಂದಿರುವಂತಹ ಈರುಳ್ಳಿ ಹಾಗೆ ಗೋಡಂಬಿ ಎರಡನ್ನೂ ತೆಗೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಪೇಸ್ಟ್ ಆಗಬೇಕು. ಆ ರೀತಿ ಚೆನ್ನಾಗಿ ರುಬ್ಕೊಳ್ಳಿ. ಬಿಸಿ ಇರೋ ಕಾರಣ ಸ್ವಲ್ಪ ತಣ್ಣಗಾದ್ಮೇಲೂ ಕೂಡ ಇದನ್ನು ಈ ರೀತಿ ಪೇಸ್ಟ್ ಆಗೋ ಹಾಗೆ ರುಬ್ಕೊಂಡ್ರೆ ಆಯಿತು. ಈಗ ಒಂದು ಕಡಾಯಿನ ಇಟ್ಕೊಳ್ಳೋಣ. ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ದೇಹಕ್ಕೆ ತುಂಬ ಒಳ್ಳೆಯದು. ಒಳ್ಳೆ ಕೊಲೆಸ್ಟ್ರಾಲ್ ಇರೋ ಕಾರಣ ತುಪ್ಪನ ಅತಿ ಹೆಚ್ಚು ಸೇವಿಸಿದ್ರು ಕೂಡ ಏನೂ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ತುಂಬ ದಪ್ಪ ಆಗಿಬಿಡ್ತೀವಿ ತುಪ್ಪ ತಿನ್ನೋದ್ರಿಂದ ಅನ್ನೋದು ತುಂಬಾ ತಪ್ಪು ಕಲ್ಪನೆ. ಈಗ ನಾನು ಮತ್ತೆ 1 ಬೌಲಷ್ಟು ಗೋಡಂಬಿನ ತೊಗೊಂಡ್ಬಿಟ್ಟು ಮತ್ತೆ ತುಪ್ಪದಲ್ಲಿ ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆದಷ್ಟು ತುಪ್ಪನ ಚೆನ್ನಾಗಿ ತಿನ್ನಿ. ಹಾಗೆ ಮಕ್ಕಳಿಗೂ ಕೂಡ ತುಪ್ಪನ ಆದಷ್ಟು ಜಾಸ್ತಿ ಹಾಕ್ಬಿಟ್ಟು ತಿನ್ನಿಸಿ. ನೋಡಿ, ಈ ರೀತಿ ಗೋಡಂಬಿನ ಹಾಕ್ಬಿಟ್ಟು ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಕೆಂಪಾದರೆ ಸಾಕು. ಅದನ್ನೆಲ್ಲ ತೆಗೆದುಬಿಟ್ಟು ಅದೇ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಈರುಳ್ಳಿನ ಪೇಸ್ಟ್ ರೀತಿ ಮಾಡ್ಕೊಂಡಿರ್ತೀವಿ. ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. ಆ ತುಪ್ಪ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಕಡಾಯಿ ಅಥವಾ ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು 3 ಅಥವಾ 4 ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಅಡುಗೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಖಂಡಿತ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಒಂದೇ ಒಂದು ಸರಿ ಮನೇಲಿ ಟ್ರೈ ಮಾಡಿ, ಆಯಿತಾ. ಸ್ವಲ್ಪ ಬಿಸಿಯಾದ ನಂತರ ಮಸಾಲೆಗೆ ಸ್ವಲ್ಪ ಏಲಕ್ಕಿ, ಚಕ್ಕೆ, ಲವಂಗ ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದ ನಂತರ ಈ ರೀತಿ ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದೇ ಒಂದು ಟೊಮೊಟೊನ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ಕೂಡ ಈರುಳ್ಳಿ ಜೊತೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಆಗಲೇ ಗೋಡಂಬಿ ಮತ್ತು ಈರುಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ, ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಿ. ಅದನ್ನು ಕೂಡ ಈ ಈರುಳ್ಳಿ ಮತ್ತು ಟೊಮೊಟೊ ಜೊತೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಳ್ಳೆ ಹೈ ಪ್ರೋಟೀನ್ ಪಲ್ಯ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಆದಷ್ಟು ಹೊರಗಡೆ ಹೋಗ್ಬಿಟ್ಟು ಈ ರೀತಿ ಎಲ್ಲ ತೊಗೊಂಡು ತಿನ್ನೋ ಬದಲು ಮನೆಯಲ್ಲೇ ಸುಲಭವಾಗಿ ಇದನ್ನು ಮಾಡಿಕೊಂಡು ತಿನ್ನೋದ್ರಿಂದ ರುಚಿ ಇನ್ನಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ನೀವು ಕೂಡ ಅಡುಗೆನ ಬೇಗ ಬೇಗ ಕಲ್ತಂಗೆ ಆಗ್ಬಿಡುತ್ತೆ ಅಲ್ವಾ. ಯಾವಾಗಲೂ ಒಂದೇ ಥರ ಅಡುಗೆನ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ರುಚಿ ರುಚಿಯಾದ ವಿಧವಾದ ಅಡುಗೆನ ಮಾಡಿಕೊಂಡು ಊಟ ಮಾಡ್ತಾಯಿರಿ. ನೋಡಿ, ಇದಕ್ಕೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು ಅಂದರೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದೇ ಒಂದು ಸ್ವಲ್ಪ ಕುದಿ ಹಿಡಿಯೋದಕ್ಕೆ ಶುರು ಆಗಿಬಿಡುತ್ತೆ. ಈಗ ಇದಕ್ಕೆ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಕಾಳು ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಹಾಗೆ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿಣ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಪಲ್ಯ ತುಂಬ ಕಲರ್ ಬರಬೇಕು ಅಂತಂದರೆ ಕಾಶ್ಮೀರಿ ಚಿಲ್ಲಿ ಪೌಡರು ತುಂಬಾ ಚೆನ್ನಾಗಿರುತ್ತೆ, ಆದರೆ ಖಾರ ಕಡಿಮೆ ಇರುತ್ತೆ. ಅದನ್ನು ಸೇರಿಸ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಹಾಗೆ ನೋಡೋದಕ್ಕೂ ಕೂಡ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಈ ರೀತಿ ಪಲ್ಯಗಳನ್ನು ಮಾಡುವಾಗ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಳಸಿಬಿಟ್ಟು ಮಾಡ್ಕೊಳ್ಳಿ. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ, ಗಟ್ಟಿ ಕೂಡ ಆಗ್ತಾಯಿದೆ, ನೀರಿನ ಅಂಶ ಕೂಡ ಕಡಿಮೆ ಆಗ್ತಾಯಿದೆ. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಬಿಡಿ. ಇದು ಚೆನ್ನಾಗಿ ಕುದೀತು ಅಂದ್ಬಿಟ್ರೆ ಪಲ್ಯ ರೆಡಿ ಆಯಿತು ಅಂತಾರೆ. ನೋಡಿ, ಕುದೀತಾ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಈಗ ಏನಾದರೂ ಮನೇಲಿ ಕಸೂರಿ ಮೇಥಿ ಇತ್ತು ಅಂತಂದರೆ ಚೆನ್ನಾಗಿ ಕಸೂರಿ ಮೇಥಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ತುಂಬ ಚೆನ್ನಾಗಿರುತ್ತೆ. ಬೇಗ ಬೇಗ ತಿನ್ನಬೇಕು ಅಂತ ಕೂಡ ಅನ್ನಿಸ್ತಾ ಇರುತ್ತೆ. ಇದು ಚೆನ್ನಾಗಿ ಕುದಿ ಹಿಡಿಬೇಕು. ನನ್ನ ವಿಡಿಯೋದಲ್ಲಿ ನಾನು ಯಾವಾಗಲೂ ತುಂಬ ಈಸಿಯಾಗಿ ಹೊರಗಡೆ ಸಿಗುವಂತಹ ಹೋಟೆಲ್ಗಳಲ್ಲಿ ಸಿಗುವಂತಹ ತಿಂಡಿಗಳನ್ನು ಮತ್ತು
ಈ ರೀತಿ ಪಲ್ಯಗಳನ್ನು ಹೇಗೆ ಮನೇಲಿ ಸುಲಭವಾಗಿ ಮಾಡ್ಕೋಬೋದು ಅಂತ ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಾನೆ ಇರ್ತೀನಿ. ಈ ರೀತಿ ನೋಡಿ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಯಿತು ಅಂದಮೇಲೆ ತುಪ್ಪದಲ್ಲಿ ಹುರಿದಿಟ್ಕೊಂಡಂತಹ ಗೋಡಂಬಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಚಪಾತಿ ಜೊತೆ, ಬಿಸಿ ಬಿಸಿ ಪರೋಟ ಜೊತೆ ಏನಾದರೂ ತಿಂತಾ ಇದ್ದರೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ, ದೊಡ್ಡೋರಿಗೆ ಕೂಡ ಇಷ್ಟ ಆಗ್ಬಿಡುತ್ತೆ. ನೋಡಿ ಒಂದ್ಸರಿ ಯಾರಾದರೂ ಇದುವರೆಗೂ ಮನೇಲಿ ಮಾಡೇ ಇಲ್ಲ ಅನ್ನೋರು ಖಂಡಿತ ಈ ವಿಡಿಯೋನ ನೋಡಿಬಿಟ್ಟು ಖಂಡಿತ ಒಂದ್ಸರಿ ಮನೇಲಿ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಇದೀಗ ಚೆನ್ನಾಗಿ ಕುದೀತು ಅಂದರೆ ಪಲ್ಯ ಕೂಡ ರೆಡಿ ಆಯಿತು ಅಂತ. ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಬೇರೆಯವ್ರ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಈಗ ಚೆನ್ನಾಗಿ ಕುದಿ ಹಿಡಿದಿದೆ, ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸ್ಬಿಟ್ಟು ಪ್ಲೇಟ್ನ ಮುಚ್ಚಿಟ್ಬಿಡೋಣ ಅಷ್ಟೇ. ಬಿಸಿ ಬಿಸಿ ಚಪಾತಿ ಅಥವಾ ಪರೋಟ ಮಾಡಿಕೊಂಡು ಬೇಗ ಬೇಗ ಊಟ ಮಾಡಿಬಿಡೋಣ.